ಸಿದ್ದರಾಮಯ್ಯನಿಂದ ಏನು ಒಳ್ಳೇದಾಯ್ತೋ ಇಲ್ಲವೋ ಗೊತ್ತಿಲ್ಲ. ಹೆಂಗೆ ಉಸಿರಿಗೆ 2,000 ದುಡ್ಡು ಗೃಹಲಕ್ಷ್ಮಿ ಹಾಕೋದ್ರಿಂದ ಯಾರಿಗೆ ಒಳ್ಳೇದಾಯ್ತೋ ಇಲ್ವೋ, ನನಗಂತೂ ಒಳ್ಳೇದಾಯ್ತು ಕಣಪ್ಪ. ಹೆಂಗೋ ಹೋಗಿ ಬರೋಕ್ಕೆ ಬಸ್ ಫ್ರೀ, ಖರ್ಚು ಮಾಡೋಕ್ಕೆ ದುಡ್ಡು ಫ್ರೀ ಹಂಗನ್ಬಿಟ್ಟು ನಾನಂತೂ ಖರ್ಚು ಮಾಡಿಲ್ಲ. 12 ತಿಂಗಳದ್ದು ಕೂಡಿಟ್ಕೊಂಡಿನಿ. ಈಗ ಹೆಂಗೋ ಹೊಸ ವರ್ಷ ಬತ್ತದೆ, ಒಂದು ಚೆನ್ನಾಗಿರೋ ನೆಕ್ಲೆಸ್ ಸಾರು ಮಾಡಿಸ್ಕೊಬಿಡ್ಬೇಕು ಅದಾಗೆ. ಅದು ಆಗಲಿಲ್ಲ ಅಂತಂದರೆ ಒಂದು ಫ್ರಿಡ್ಜ್ ಜಾರು ಮನೆಗೆ ತಂದಿಟ್ಬಿಟ್ರೆ ಸರಿ ಹೋಯ್ತದೆ. ಹೆಂಗೋ ನನ್ನ ಗಂಡು ಮುಂಡೆ ಮಗನ ಕಾಣ್ದಂಗೆ ಇಷ್ಟೆಲ್ಲರೂ ಬಚ್ಚಿಡ್ಕಣಿ. ಕಮ್ಲಿ ಕಮ್ಲಿ ಏನೇ ಫ್ರಿಡ್ಜ್ ಗಿಡ್ಜ್ ಅಂತ ಇದ್ದೀ, ಏನು ವಿಷಯ? ಅಯ್ಯೋ ಇವಳು ಬೇರೆ ಬಂದ್ಲು. ಬಾ ಸಾವಿತ್ರಕ್ಕ, ಬಾ ಕುತ್ಕೋ. ಏನ್ಲಿ ಕಮ್ಲಿ ದುಡ್ಡು ಗಿಡಗಳನ್ನು ಬಾರಿ ಎಣಿಸ್ತಾ ಕೂತಿದ್ದಿ, ಏನು ವಿಷಯ? ಹ್ಞೂ ಕಣಕ್ಕ, ಗೃಹಲಕ್ಷ್ಮಿಗೆ ಬರಕಿಲ್ವೇ ಅದನ್ನ ಮಡಿಕೊಂಡಿದೆ. 1 ತಿಂಗಳದ್ದು ಖರ್ಚು ಮಾಡಿಲ್ಲ ಕಣಕ್ಕ, ಇಟ್ಕೊಂಡಿವ್ನಿ. 15 ತಿಂಗಳು ಬಂದಿರೋದು, ಅದೇನೋ 3 ತಿಂಗಳು ಬರ್ನೇ ಇಲ್ಲ. ಅಯ್ಯೋ ತಿನ್ಕೊಂಡೇ ಬಿಟ್ಟವ್ರ ಕಣಕ್ಕ. ಇನ್ನೇನು ಮಾಡಿ ಬಂದಿರೋಷ್ಟು ತಿಂಗಳದ್ದು ನನ್ನ ಗಂಡ ಕುಡಿಯೋಕೆ ಎತ್ಕೊಬಿಡ್ತಾನೆ ಅಂದ್ಬಿಟ್ಟು ಔಸ್ ಮಡಿಕೊಂಡು ಇಷ್ಟು ಉಳಿಸೀನಿ. ಹೆಂಗೋ ಇದರಲ್ಲಿ ಫ್ರಿಡ್ಜ್ನೋ ಒಡವೆನೋ ಮಾಡಿಸ್ಕೋಬೇಕು ಅಂತ ಮಾತಾಡ್ತಾ ಇದೆ. ಅಷ್ಟರಲ್ಲಿ ನೀನು ಬಂದೆ ನೋಡು. ಓ ಅಂಗಡಿ ಸರಿ, ಏನೋ ಮಾಡಿಸ್ಕೊ. ಇನ್ನೇನು ನೀವು ಬಿಡ್ರವ ಪುಣ್ಯವಂತರು ಮಾಡಿಸ್ಕೊತೀರಿ. ಯಾಕೆ ಸಾವಿತ್ರಕ್ಕೆ ಹಂಗಂದು ನಿನಗೂ ಬರಕಿಲ್ವ? ತಿಂಗಳ ಎಣಿಸ್ಕೊತೀಯಲ್ಲ, ನಮಗೆ ಮಾತ್ರ ಸ್ಪೆಷಲ್ ಆಗಿ ಬಂದದ. ನೀನುವೇ ಅದು ಇದು ಎಲ್ಲ ಮಾಡಿಸ್ಕೊತಿರ್ತಿ, ಈಗ ಮಾತ್ರ ನಮ್ಮನ್ನ ಪುಣ್ಯವಂತರು ಹಂಗೆ ಹಿಂಗೆ ಅಂತಿ ನೋಡು. ನೇ ಕಮ್ಲಿ, ನಿನ್ನ ಹತ್ರ ಸುಳ್ಳು ನಾನೇನು ಮಾಡನೆ, ಬಂದು ಹೇಳಕ್ಕೆ ಯಾವಾಗ ಬರ್ತದೆ ಅಂತ. ಅತ್ತೆ ಸೊಸೆಯೋ ಯಾರು ಬರ್ಕೊಂಡು ಬರಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂದಾಗ ಕುಣ್ಕೊಂಡು ನನ್ನ ಅಕೌಂಟ್ಗೆ ಬರಬೇಕು ಅಂತ ಅವಳೇ ಮಾಡಿಸ್ಕೊಂಡು ಕಣವ ಜಗಳಾಡ್ಕೊಂಡು ನಿಂತ್ಕೊಂಡಿಯಾ. ಊರು ನೋಡಂಗೆ ಹೆಂಗೋ ಸಾಯ್ಲಿ ಅಂದ್ಬಿಟ್ಟು ಅವಳ ಅಕೌಂಟ್ಗೆ ಬರಂಗೆ ಬಿಟ್ಬಿಟ್ಟೆ. ನನಗೆ ಈ ಅಕ್ಕಿದು ತುಂಡು ಪುಂಡು ಬರ್ತದ ಅಷ್ಟೇ, ಇನ್ನೇನು ಬೇಕಿಲ್ಲ ನನಗೆ. ಓ ಅಕ್ಕ, ನೀನು ಸರಿಯಾದಳು ಬಿಡು. ನೀ ಎಲ್ಲರ ಹತ್ರನೂ ವಾದ ಮಾಡ್ತಿ, ಎಲ್ಲರ ಹತ್ರನೂ ಕುಣಿತಿ ಬೈತಿ ಎಲ್ಲರಿಗೂ. ನಿಂಗೆ ಅಷ್ಟು ಗೊತ್ತಾಗ ಬರ್ತಾ ನಿನ್ನ ಸೊಸೆ ಹೆಸರಿಗೆ ಯಾಕೆ ಮಾಡ್ಸಕ್ಕೆ ಹೋದೆ? ಅಯ್ಯೋ ನಾನು ಒಸಿ ಮಾಡಿದ್ನವ ನನಗೆ ಬರಲಿ ಅಂತ ಬಿಟ್ರ ನನ್ನ ಗಣ್ಣು ಬೈದ. ಬರ್ಲಿ ಬಿಡು ಅವಳಿಗೆ, ನೀನೆಲ್ಲಿ ಗೊತ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತ. ಇನ್ನೇನು ಮಾಡಿ ಅಯ್ಯೋ ಹೆಂಗೊತ್ತಾಗೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾದೆ ನಾನು. ಅದು ಸರಿ ಬಿಡಕ್ಕ. ಗೃಹಲಕ್ಷ್ಮಿ ನಂಗಂತೂ ಒಳಗೆ ಮಾಡ್ತಕೊಳಕ್ಕ. ಏನಕ್ಕ ಎಲ್ಲರೂ ಹೋಗದ ಟ್ರಿಪ್ ಗಿಪ್ಗೆ ಹೊಸ ವರ್ಷ ಅಲ್ವಾ? ಹ್ಞೂ ಕಣಮಿ, ನಾನು ಅದನ್ನೇ ಮಾತಾಡೋಕ್ಕೆ ಅಂತ ಬಂದಿದ್ದು. ಅಕ್ಕ ಹೆಂಗುವೆ ಸೋಮ್ಯಂಗೂ ಹೇಳಿವ್ನಿ, ಇನ್ಯಾರು ಬರೋರಿದ್ರೆ ನೋಡದ ಅವ್ರನ್ನೂ ಕರ್ಕೊಂಡು ರಾಮನಾಥ್ಪುರಕ್ಕೆ ಹೋಗ್ಬಿಡದ ಅಂತ. ಬರ ಭಾನುವಾರ ಈಗ ನೀವ್ಯಾರು ಮುಗ್ದೋಗ್ಬಿಡ್ಲಿ, ಅದು ಮುಗಿದ ಮೇಲೆ ಹೋಗೋದ ಅಂತ. ಈಗ ಹೊಸ ವರ್ಷಕ್ಕೆ ಹೋದ್ರೆ ನಾವು ರಸ್ಸಾಗ್ಬಿಡ್ತದೆ, ಮುಂದಿನ ಭಾನುವಾರಕ್ಕೆ ಹೋಗೋದ ಅಂತ ಕಣಿ. ಅಕ್ಕೋ ಭಾನುವಾರ ಹೋದ್ರೆ ನೀನೇನು ರಸ್ಸಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಏನೋ ಹೊಸಿ ರಸ್ಸಾಗಿರ್ತದೆ. ಮುಂಜಾನೆ ಬರ್ತದಲ್ಲ 7 ಗಂಟೆ ಬಸ್ಸು, ಅದಕ್ಕೆ ಹೊಂಟೋಗ್ಬಿಡದ. ಬೇಗನೆ ಹೋಗ್ಬಿಟ್ಟು ಅಲ್ಲಿ ಬಸ್ ಹತ್ಬಿಡದ, ಬೇಗನೆ ಹೋಗ್ಬಿಡ್ಬೋದಾಗ. ಸರಿ ಬಿಡ್ರಕ್ಕ, ಹಂಗೆ ಮಾಡದ. ನಾನುವೇ ಟ್ರಿಪ್ ಹೋಗ್ಬೇಕು ಅಂತ ಹೊಸಿ ಆಸೆ ಆಗಿಲ್ಲ ಕಣಕ್ಕ. ನಾನು ಈ ದುಡ್ಡಲ್ಲಿ ಏನಾದ್ರು ಮಾಡಿಸ್ಕೊತೀನಿ, ಟ್ರಿಪ್ಗೆ ಹೋಗಿ ಬಂದ್ಬಿಡೋದು. ನಂಗೆ ಅಣ್ಣನ ತಿರ್ಸ್ಕೊತೀನಿ ಟ್ರಿಪ್ಗೆ. ಅಲ್ಗೋಣೆ ಇಲ್ಗೋಣೆ ಬಡ್ಡಿ ಮನೇಲೆ ಕೂತಿರ್ತೀಯಲ್ಲ 3 ಹೊತ್ತು ಅಂತ ಬೈತಾ ಇರ್ತಾನೆ. ಇವಾಗ ಸುಮ್ಮನೆ ಇಸ್ಕೊತೀನಿ, ಕೊಡ್ಲಾ ಹೋಯ್ತೀನಿ ಅಂತ. ಅಯ್ಯೋ ಬುಡವ, ನಿನ್ನ ಗಂಡ ಹೋಗೋ ಅನ್ನೋ ಸಾಲಕ್ಕಿಲ್ಲ, ಬಂದ್ಮೇಲೆ ಉಗ್ಗೆಸ್ ಸಾಲಕ್ಕಿಲ್ಲ. ಅಯ್ಯೋ ಹೂ ಕಣಕ್ಕ, ಹೋಗು ಅಂತ ಕಳಿಸ್ಬಿಡ್ತಾನೆ. ಆಮೇಲೆ ಬಂದ್ಮೇಲೆ ಸುಮ್ಮನೆ ರೇಖೆ ಕತ್ಕೊಬಿಡ್ತಾನೆ. ಹಂಗಂತ ಹುಚ್ಚು ಕಣಕ್ಕ, ಅವನ್ನ ತಡೆಯೋಕಾಯ್ಕಿಲ್ಲ ಏನಾದ್ರೂ. ಏನೇ ಸುಮಾರಾಗಿ ಬಂದಿರೋದು ದುಡ್ಡು, ಎಷ್ಟು ಬಂದಿರೋದು? ಅಕ್ಕೋ ಹೇಳ್ನಿಲ್ವಾಗ್ಲೇ 12 ಕಂತಿಂದನೂ ಉಳಿಸೀವ್ನಿ. 1 ರೂಪಾಯಿನೂ ಖರ್ಚು ಮಾಡಿಲ್ಲ ಗೊತ್ತಾ ನಿಂಗೆ? ಹಂಗೆ ಬೇಕಾದ್ರೆ ರಸ್ಕೊಂಡು ಮನಿಕಬಿಟ್ಟನೋ, 1 ರೂಪಾಯಿನೂ ಎತ್ತಿಲ್ಲ ನಾನು ಇದರಿಂದವ. ಪ್ರತಿ ಸರಿ ತಗೊಂಡು 2,000 ಹೊಸಿ ಮಡಿಕೊಂಡಿರೋದು. ನನಗೆ ಹಣ್ಣು ನೋಡಿದ್ರೆ ಇನ್ನು ಕುಡ್ಕೊಬಿಡ್ತಾನೆ ಅಂದ್ಬಿಟ್ಟು 12 ಕಂತಂದು ಮಡಗಿವ್ನಿ. ದುಡ್ಡಾಗ್ಬೋದಕ್ಕ 24,000 ಆಗದೆ ಕಣಕ್ಕ. ಇನ್ನೇನಮ್ಮಿ 24,000 ಅಂದರೆ ಮಡಗಿದಕ್ಕೆ ನಮ್ಮಿ ಸುಮಾರಾಗಿ. ಅಯ್ಯೋ ಇನ್ನೇನು ಮಾಡಿಯಕ್ಕ, ಉಳಿಸ್ಬಾರ್ದ? ನನ್ನ ಗಂಡ ಕುಡ್ದು ಹಾಳು ಮಾಡ್ತಾನೆ. ಅವನು ಕಳಿಯೋದು ನಾವು ಕಳಿಯೋದು ಆದರೆ ಅದಕ್ಕ ಅವ್ನು ಕಳೀತಾನೆ, ನಾನಾರು ಒಂದು ಕಡೆ ಉಳಿಸ್ಬಾರ್ದ? ಅದಕ್ಕೆ ಎಲ್ಲನೂ ಔಸ್ ಮಡಿಕೊಂಡಿದೆ. ಈಗ ಚಿನ್ನವೋ ಏನೋ ಅಂತ ತಗೊಂಡ್ರೆ ಅಕ್ಕ ಮುಂದಕ್ಕೆ ಕಷ್ಟ ಕಾಲನೂ ಬತ್ತು ಅನ್ಕೊಳ್ಳಿ. ಆಗ ಬೇಕಾದ್ರೆ ಚಿನ್ನವ ಬ್ಯಾಂಕಲ್ಲಿ ಹೋಗ್ಬಿಡು ಅಡ ಇಡ್ಬಿಟ್ಟು ದುಡ್ಡಾರು ತರ್ಬೋದಲ್ವಕ್ಕ. ಅದಕ್ಕೆ ಚಿನ್ನನೇ ಮಾಡಿಸ್ಕೊತೀನಿ ಅದಾಗೆ. ಈ ಫ್ರಿಡ್ಜು ಗಿಡ್ಜು ಎಲ್ಲ ತಂದ್ಬಿಟ್ಟು ಆಮೇಲೆ ಮುಂದಕ್ಕೆ ಕಷ್ಟ ಕಾಲ ಆದರೆ ಅಕ್ಕ ಫ್ರಿಡ್ಜ್ ಅಡ ಇಡಕ್ಕದ. ಕಣ್ಣು ಹಂಗೆ ಮಾಡು. ರಾಮನಾಥ್ಪುರಕ್ಕೆ ನಿನ್ನ ಐಕ್ಳೂ ಬಂದವ? ಅಯ್ಯೋ ಅಕ್ಕ ಕೆಲಸ ಮಾಡಿ ಸಾಕಾಗಿತ್ತೆ. ಫೋನ್ ಮಾಡಿನಿ ಬೆಳಗ್ಗೆ ಮಣ್ಣಂಗೆ ಕರ್ಕಬಾ, ಇಲ್ಲೇ ಬತ್ತಿಯೆಲ್ಲ ತೋಟಕ್ಕೆ ಅವಾಗ ಅಂತ ನೋಡದ. ನಮ್ಮಣ್ಣ ಕರ್ಕ ಬಂದ್ರೆ ಐಕ್ಳನ್ನು ಕರ್ಕತೀನಿ. ಅವೇ ರಾಮನಾಥ್ಪುರ ನೋಡ್ಬೇಕು ಅಂತಿದ್ದು. ಅಯ್ಯೋ ಅವೇನು ರಾಮನಾಥ್ಪುರಕ್ಕೆ ಬಂದ್ಬಿಟ್ರೆ ಯಾಕೆ ಬತ್ತವೇಳಿ? ಅತ್ತ ಕೊಡು ಇತ್ತ ಕೊಡು ಅಂತ ಜೀವತಿನ ಬತ್ತವೆ. ಈಗ ಜಾತ್ರೆ ಟೈಮ್ ಅಲ್ವಕ್ಕ, ಅತ್ತ ಕೊಡು ಅನ್ನೋದೇ ಆಯ್ತದೆ. ಅವಕ್ಕೆ ಏನು ತಗೊಡೋಣ ಹೇಳು ನಾನು? ಕಣ್ಣೆ ಅದು ನಿಜನೇ. ಐಕ್ಳಂದ್ರೆ ಹಂಗೆ ಅಲ್ವಾ? ನಿನ್ನವೇನು ದೊಡ್ಡ ಐಕ್ಳಲ್ವಾ? ಅವು ಕೇಳವ? ಅಯ್ಯೋ ದೊಡ್ಡವಾದ್ರೆ ಕೇಳಕ್ಕಿಲ್ವಾ? ಅಲ್ಲಿ ದೊಡ್ಡ ಐಕ್ಳಿಗೆ ಜಾಸ್ತಿ ಇರೋದು. ಬಟ್ಟೆ ಅಂತೆ, ಬರೆ ಅಂತೆ, ಚಪ್ಪಲಂತೆ, ಆಮೇಲೆ ವಾಲೆಗಳು, ರಿಬ್ಬನ್ಗಳು, ಕ್ಲಿಬ್ಬು ಇವೇ ಅವೆ. ನಮ್ಮ ದೊಡ್ಡಣ್ಣಂತೂ ಬರೀ ಕ್ಲಿಬ್ಬು ಅನ್ಕೊಂಡು ಹೋಗಿ ನಿಂತ್ಕೊಬಿಡ್ತದೆ. ತಗೊಳ್ದೇವ್ರೆ ಬಂದು ಮುನ್ಸ್ಕೊತಕನಕ ಮನೇಲಿ. ಅಯ್ಯೋ ಮುನ್ಸ್ಕೋಬೇಕು ಬಿಡವ, ಬಾರಿ ಸೊಳ್ಳೆ ಐಕ್ಲಲ್ವಾ, ಮುನ್ಸ್ಕೋಬೇಕು. ಒಳ್ಳೆ ಒಣಿ ಕಲ್ಸ್ಕೊಂಡಿದ್ದೀನಿ ನೀನುವೆ ಮಾತ್ರ.
ಅಯ್ಯೋ ಇನ್ನೇನು ಮಾಡಿ ಅಕ್ಕ ಐಕ್ಳನ್ನ ಮುದ್ದಾಗಿ ಬೆಳೆಸ್ಬಿಟ್ಟಿವಿ, ಏನು ಮಾಡೋಕ್ಕಾಯ್ಕಿಲ್ಲ. ಅವು ಏನು ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಆಯ್ತೀನಿ, ನನ್ನ ಐಕ್ಳಲ್ವಾ, ಏನು ಮಾಡಿ ಹೇಳು. ಸರಿ ಬಿಡವ, ಆಯಿತು. ಹೋಗಿ ಔಸ್ ಮಾಡಿಕೋ, ದೊಡ್ಡ ಇನ್ನು ಗಂಡ ಬಂದಿದ್ದ ನಮ್ಮ ಮೇಲೆ. ಕಮಲಾಯ್ 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 ಬಾಗಲ್ ತಗೆ, ಕಮಲಾಯ್ ಬಾಗಲ್ ತಗಣೆ. ಅಯ್ಯಪ್ಪ ಬಂದ ಅಕ್ಕ, ಇರೋ ಔಸ್ಕತ್ತಿನ ದುಡ್ಡ ಡೇ ಬಡೇ ಎಷ್ಟು ಗೋಬರನ ಹಾಳದವಳೆ ಬಾಗಲ್ ತೆಗೆದಾನೆ ಬಡ್ಡೆ ಎನ್ನೇ ಮಾಡ್ತಾಯಿದೆ. ಲವ್ ರಾಮ, ಯಾಕಲ ಬೆಳಗ್ಗೆ ಕುಡ್ಕೊಂಡು ನಾಯಿ ಬೊಗಳಂಗೆ ಬೀದಿಲ್ ಬೊಗಳ್ತಿದೆಯಲ್ಲ, ಯಾಕೆ ಮುಚ್ಕೊಂಡಿರುತ್ತಾಗೆ ಗಂಟವಳು? ಅವಳೇನು ಕೆಲಸ ಮಾಡ್ತಾರೆ ಕೆಲವು ಮನೆ ಒಳಗೆ, ನಿನ್ನೆ ಕೈಕೊಂಡು ಇಟ್ಕೊಂಡಲ್ಲ ಎನಿ ಟೈಮು ಕುಡ್ಕೊಂಬಂದವನೇ ಹಾಡಾಗ್ಲೆಯ ನಿನ್ನ ಜನ್ಮಕ್ಕೆ. ಯಾರ ಸಾವಿತ್ರಿ, ನಾನು ಕೊಡ್ದಿಲ್ಲ ಕಣಮೆ. ಯಾರಮ್ಮ ಹೇಳೋದು ಕೊಡೋಣ ಅಂತ, ನಾನು ಕೊಡ್ದಿಲ್ಲ. ನಾನು ಸ್ಟಡಿ, ಯಾವಾಗಲೂ ಸ್ಟಡಿ, ಅದನ್ನು ಹಿಂಗೆ ಗೊತ್ತು ಸಾವಿತ್ರಿ, ನಾನು ಕೊಡ್ದಿಲ್ಲ. ಆ ಬಡ್ಡಿ ಜಾಸ್ತಿ ಹೊರ್ತವಳೆ, ದೊಡ್ಡ ಮಡಿಕೊಂಡು ಕೊಡಕ್ಕಿಲ್ಲ ಕಣಮೆ ನಂಗೆ ಕುಡಿಯೋಕೆ. ಅವಳಿಗೆ ನನಗೆ ಹೇಳಬೇಡ, ಕುಡ್ದಿಲ್ಲ ನಾನು ಇನ್ನೂ. ದುಡ್ಡು ಇಸ್ಕೊಂಡು ಬಂದೀನಿ, ಈಗ ಕುಡಿಬೇಕು, ಈಗ ಕುಡಿಬೇಕು. ನಿಮ್ಮ ಯೋಗ್ಯತೆಗಷ್ಟು ಮುಂಡ್ಯವ ಏನೊಳೆಯ ಎರಡು ಎಣ್ಣೆಕ್ಳು ಹಿಡ್ಕೊಂಡು ಆಡಗಳೆಲ್ಲ ಕುಡ್ಕೊ ಬಂದವನಿ. ನೀವೆಂತಾರಲ್ಲ ನೀವು, ನಾಚಿಕೆ ಮನ ಮರದಿಲ್ವ ನಿಮಗೆ? ಅಯ್ಯಪ್ಪ ಅಯ್ಯಪ್ಪ ನಾಚಕ ಮಾಲ ಮರ್ಯಾದೆ ಎಲ್ಲಿರ್ತಾರೆ ಅವರು? ಹೇಳು ಸಾವಿದ್ರೆ, ಎಲ್ಲಿರ್ತಾರೆ? ಕರ್ಕೊಬತ್ತೀನಿ ಹೇಳು. ಅಯ್ಯೋ ಅಯ್ಯಪ್ಪ, ಹಾಸಿಗೆ ಇಲ್ಲ ಸಿಗ್ದು, ಇಲ್ಲ ಮಲ್ಕೊಬಿಡ್ತಾರೆ. ಹಾಸಿಗೆ ಮೆತ್ಕೋದೆ, ಇಲ್ಲ ಮಲ್ಕೊಬಿಡ್ತಾರೆ. ಅಯ್ಯವ್ವ ಇದಿನ್ನಿ ಇಲ್ಲೇ ದಬ್ಬಳಾರ್ನೆ ಮನಿಕಬಿಟ, ಹಿಂಗೆ ಏನು ದಿನ? ಅಯ್ಯೋ ಅಕ್ಕ, ಒಂದಿನ ರಾಮಾಯಣ ದಿನ ಹಿಂಗೆ ಕನಕ ಕುಡ್ದು ಬಂದು ಹಾಲು ಬಿತ್ಕತಾನೆ, ಇಲ್ಲಾಂದ್ರೆ ಇಲ್ಲಿ ಅಂಗಳದಾಗ ಬಿತ್ಕತಾನೆ, ಇಲ್ಲಾಂದ್ರೆ ಆಚೆಲೆ ಬಿತ್ಕೊಬಿಡ್ತಾನೆ. ಏನು ಮಾಡಿ ನಮ್ಮ ಮನೆ ಬರ ಏನೂ ಮಾಡೋಕ್ಕಾಯ್ಕಿಲ್ಲ ಅಕ್ಕ. ಮುಂದುವರೆಯುವುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ರಗತಿ ಜೊತೆ ಹಳ್ಳಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.